टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಜನವರಿ ತಿಂಗಳು 22ನೇ ತಾರೀಕು ಬೇಟಿ ಪಡಾವ್ ಬೇಟಿ ಬಚಾವ್ ಕಾರ್ಯಕ್ರಮ ಆದರೆ ಮಗಳನ್ನು ಓದಿಸಿ ಮಗಳನ್ನು ರಕ್ಷಿಸಿ ಎಂಬ ಕಾರ್ಯಕ್ರಮವನ್ನು ಕಳೆದ 10 ವರ್ಷಗಳಿಂದ ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಇದನ್ನ ಒಂದು ಉದ್ದೇಶ ಏನಂದ್ರೆ ಹೆಣ್ಮಕ್ಕಳಿನ ಒಂದು ಭವಿಷ್ಯ ಚೆನ್ನಾಗಿರಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಬಹಳ ಒಂದು ಪ್ರಮುಖ ಒಂದು ಮರ್ಯಾದೆಯನ್ನು ಮಹತ್ವವನ್ನು ಕೊಡ್ತಾ ಇದ್ದಾರೆ. ಎಲ್ಲ ನದಿಗಳು ಹೆಣ್ಮಕ್ಕಳ ಹೆಸರಲ್ಲಿಯೇ ಇರುತ್ತದೆ. ನಮ್ಮ ದೇಶವನ್ನು ಭಾರತ ಮಾತನ್ನು ಹೇಳ್ತೀವಿ, ನಮ್ಮ ರಾಜ್ಯವನ್ನು ಕರ್ನಾಟಕ ಮಾತನ್ನು ಹೇಳ್ತೀವಿ, ನಮ್ಮ ಭಾಷೆಯನ್ನು ಕನ್ನಡ ಮಾತಿನ ಹೇಳ್ತೀವಿ. ಈ ತರ ಮಹಿಳೆಯರಿಗೆ ಬಹಳಷ್ಟು ಮರ್ಯಾದೆ ಕೊಡ್ತಾ ಇದ್ರು ಕೂಡ ಸಮಾಜದಲ್ಲಿ ನೋಡಿದ್ರೆ ಇನ್ನು ಹೆಣ್ಮಕ್ಳಾದ್ರೆ ಕೆಲವೊಂದು ಕಡೆ ಒಂದು ಆದ್ರೆ ಅವರನ್ನು ಬೋಧಿಸ್ಬೇಕು, ಅವರಿಗೆ ಮದುವೆ ಮಾಡಿಸ್ಕೊಡ್ಬೇಕು, ಖರ್ಚಾಗುತ್ತೆ. ಈ ತರ ವಿಚಾರಗಳಿಂದ ಇನ್ನೂ ಕೂಡ ಹೆಣ್ಮಕ್ಳ ಮೇಲೆ ಒಂದು ತಾರತಮ್ಯ ಇರುವುದು ನಮಗೆ ಎಲ್ಲರಿಗೂ ಗೊತ್ತಿರುವ ವಿಚಾರ. ಇದನ್ನು ಹೊರಗಾಕಬೇಕು, ಸಮಾಜದಿಂದ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೆಣ್ಮಕ್ಳು ಎಲ್ಲರೂ ಶಾಲೆ ಕಳಿಸ್ಬೇಕು. ಅದೇ ರೀತಿ ಲಿಂಗಪತಿ ಮಾಡಿ ಮಗು ಇದ್ರೆ ಅದನ್ನು ಲೈಕ್ ಏನು ಒಂದು ಅಬಾರ್ಷನ್ ಇರಲಿ ಅಥವಾ ಬೇರೆ ರೀತಿಯಲ್ಲಿ ಇಲ್ಲಿಗಲ್ ಮೀನ್ಸ್ ಅಲ್ಲಿ ಹೊರಗಾಕುವ ಒಂದು ವಿಚಾರವನ್ನು ತಡೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಒಂದು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ಅದಕ್ಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲರೂ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೀವಿ. ಸೊ ಇವತ್ತು ಕೂಡ ಇದರ ಬಗ್ಗೆ ತಿಳುವಳಿಕೆ ಕೊಡಕ್ಕಾಗಿ ಒಂದು ಬೈಕ್ ರ್ಯಾಲಿಯನ್ನು ಮಾಡಿದೀವಿ. ಇದರಲ್ಲಿ ವಿವಿಧ ಇಲಾಖೆ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು, ಮಹಿಳೆಯರೆಲ್ಲ ಪಾಲ್ಗೊಂಡಿದ್ದಾರೆ. ಸೊ ಇದಕ್ಕೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು. ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮ ಜಿಲ್ಲೆಗೆ 2015 ಜನವರಿ 22 ಬಂತು. ಇವತ್ತಿಗೆ 10 ವರ್ಷಗಳ ಸಂಭ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಗ್ರಾಮೀಣ ಕ್ಷೇತ್ರದಲ್ಲಿ ಲಿಂಗ ತಾರತಮ್ಯ ಜಾಸ್ತಿ ಇತ್ತು 2011 ಜನಗಣತಿ ಪ್ರಕಾರ. ಅದನ್ನು ಕಡಿಮೆ ಮಾಡಲಿಕ್ಕೆ, ಲಿಂಗ ತಾರತಮ್ಯ ಹೋಗಲಾಡಿಸಲಿಕ್ಕೆ ಸರ್ಕಾರ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ದೇಶದಲ್ಲಿ ನಾವು ಗ್ರಾಮೀಣ ಕ್ಷೇತ್ರದಲ್ಲಿ ತಾಯಂದರಾಗಿರ್ಬೋದು ಮತ್ತು ಸಮುದಾಯ ಆಗಿರ್ಬೋದು ಈ ಲಿಂಗ ತಾರತಮ್ಯ ಕಡಿಮೆ ಮಾಡಲಿಕ್ಕೆ ನಾವು ಅರಿವನ್ನು ಮೂಡಿಸಿದ್ದೀವಿ. ಆ ದೇಶದಲ್ಲಿ ಕೂಡ ಹಲವಾರು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗಾಗಿ ನಾವು ಬಾಲ್ಯವನ್ನು ತಡೆಗಟ್ಟಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಜೊತೆಗೆ ಮಕ್ಕಳ ಶಿಕ್ಷಣವಂತಂದು ವಂಚಿತರಾಗ್ತಿದ್ರು ಹೆಣ್ಮಕ್ಳು ಬಹಳಷ್ಟು. SLC ಪಾಸ್ ಆಗೋಣ, PUC ಪಾಸ್ ಆಗೋಣ, ಅವರಿಗೆ ಮದುವೆ ಮಾಡಿಕೊಡೋದು, ಅದನ್ನು ಕೂಡ ನಾವು ಸಮುದಾಯಕ್ಕೆ ಅರಿವನ್ನು ಮೂಡಿಸಿ ಹೆಚ್ಚಿನ ಶಿಕ್ಷಣ ಪಡಲಿಕ್ಕೆ ಹೆಣ್ಮಕ್ಳು ಕೂಡ ಯಾವ ರೀತಿಯಲ್ಲಿ ಕಡಿಮೆ ಇಲ್ಲ ಮತ್ತು ಅವರಿಗೆ ಎಲ್ಲ ರೀತಿಯಿಂದ ಸರ್ಕಾರ ಮತ್ತು ಸಮುದಾಯ ಅವಕಾಶ ಮಾಡಿಕೊಟ್ಟಿದೆ. ಆ ದೇಶದಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. KK ಚೌಹಾಣ್, ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ವಿಜಯಪುರ.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।